ಗೈಸ್ ಸುಂಕದ ಕಟ್ಟೆ ಹುಚ್ಚಿ ಇವಳು. ನಾನು ಕಂಟೆಂಟ್ ಯೂಸ್ ಮಾಡ್ಕೊಳ್ತಾ ಇದ್ದೆ ಗೈಸ್, ಇನ್ನೂ ₹1 ಪೇಮೆಂಟ್ ಕೊಟ್ಟಿಲ್ಲ ಗೈಸ್. ಹೆಂಡತಿ ಏನಾದರೂ ಪೇಮೆಂಟ್ ಕೊಡ್ಬೇಕಾ ಗಂಡಂಗೆ ಗೈಸ್? ಗೈಸ್ ಒಯ್ತಾವಳೆ ಬುಲೆಟ್ ತಗೊಂಡು. ನಮ್ಮ ಯಜಮಾನ್ರಿಗೆ ಆ ಕಡೆಯಿಂದ ಗಾಡಿ ಬರೋಗಂಟ ಸಮಾಧಾನ ಇಲ್ಲ. ರೀಲ್ಸ್ನ ಕಂಪ್ಲೀಟ್ ಮಾಡಿದ್ದಾರೆ ಆಫ್ಟರ್ ಸೋ ಲಾಂಗ್ ಟೈಮ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಿಯಾ ಬ್ಲಾಗ್ಸ್ ಕನ್ನಡ. ಸೊ ಇವತ್ತು ಸಂಡೇ ನಾವು ಹೋಗ್ತಾ ಇದ್ದೀವಿ, ಆಷಾಢ ಅಲ್ವಾ. ಸೊ ನಾವು ನಂಬಿರುವಂತಹ ಹೆಣ್ಣು ದೇವ್ರನ್ನ ನೋಡ್ಕೊಂಡು ಬರೋಣ ಅಂತ ಬ್ಯಾಂಗ್ಳೂರಲ್ಲಿ ಅಣ್ಣಮ್ಮ, ಬನಶಂಕರಮ್ಮ, ಬಂಡಿ ಮಕ್ಕಳಮ್ಮ ಎಲ್ಲ ಟೆಂಪಲ್ಗೆ ಹೋಗಿ ಬರೋಣ ಅಂತ 5 ಗಂಟೆಗೆ ಎದ್ದು ಇಬ್ಬರು ಸ್ನಾನ ಮಾಡಿ ಹೊರಡ್ತಾ ಇದ್ದೀವಿ. ಇವಾಗ ಹೊರಟಿದ್ದೀವಿ 6:30. ಸೊ ನಾವು ಹೋಗೋಷ್ಟಾಗ ಒಂದು 7 ಗಂಟೆ 7 ಕಾಲ ಆಗ್ಬೋದು. ಬನಶಂಕರಿಗೆ ಫಸ್ಟ್ ಹೋಗ್ತಾ ಇದ್ದೀವಿ, ಆಮೇಲೆ ಅಣ್ಣಮ್ಮ, ಆಮೇಲೆ ಬಂಡಿ ಮಕ್ಕಳಮ್ಮ ಹೋಗೋಣ ಅಂತ. ಬೆಳಗ್ಗೆನೇ ಹೊರಟಿದ್ದೀವಿ. ಬೆಳಗ್ಗೆ ಪೂಜೆ, ಆಮೇಲೆ ಫ್ರೆಶ್ ಆಗಿರುತ್ತೆ ಮೂಡು. ಮಧ್ಯಾಹ್ನ ಆಗ್ತಾ ಆಗ್ತಾ ಜನ ಜಾಸ್ತಿ ಆಗಿಬಿಡ್ತಾರೆ, ಇನ್ನೊಂದು ಆಷಾಢ ಬಿಟ್ಟರೆ ಅಂತ ಬೇಗ ಹೋಗ್ತಾ ಇದ್ದೀವಿ. ಏನು ಯಜಮಾನ್ರೆ? ಒಳಗಡೆ ಹೋಗ್ಬೇಕು ಇವಾಗ. ಎಷ್ಟಿಲ್ಲ, ಬೆಳಗ್ಗೆನೇ ಬಂದಿದ್ದೀವಲ್ಲ. ಸೊ ನನ್ನ ಪ್ರಕಾರ ಆರಾಮಾಗಿ ದರ್ಶನ ಮಾಡ್ಕೊಂಡು ಹೋಗ್ಬೋದು ಅಲ್ವಾ ಯಜಮಾನ್ರೆ? ದರ್ಶನ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ಇಲ್ಲೆಲ್ಲ ಜನ ತುಂಬೋಗಿರ್ತಾರೆ. ಸೊ ಬೇಗ ದರ್ಶನ ಮಾಡ್ಕೊಂಡು ಆರಾಮಾಗಿ ಕಣ್ಣು ತುಂಬ ದೇವಿ ನೋಡ್ಕೊಂಡು ನಮ್ಮ ಮನೆಯವರು ಹೂವು ಕೊಡಿಸೋರೆ. ಸೊ ಈಗ ಮುಡ್ಸೋಕ್ಕೆ ರೆಡಿ ಆಗವ್ರೆ, ಮುಡಿಸ್ತಾರೆ. ಹಂಗೆ ನಾನು ದೇವ್ರಿಗೆ ಆರತಿಗೆ ಅಂದ್ಬಿಟ್ಟು ತೊಗೊಂಡಿದ್ದೀನಿ, ಇದನ್ನು ತೊಗೊಂಡಿದ್ದೀನಿ. ಹೂವು ತೊಗೊಂಡು ಮುಡ್ಕೊಂಡು ಈಗ ಒಳಗಡೆ ಹೋಗ್ಬೇಕು. ಕರ್ಪೂರನ ಅದ್ರ ಮೇಲೆ ಹಿಂಗೆ ಉದುರಿಸ್ಬಿಟ್ಟು ಇವಾಗ ಹಚ್ಕೊಳ್ಳೋಣ ಅಂತ ಅಲ್ಲಿ ಬಿಡ್ತಾವ್ರೆ ಇವಾಗ ಪೂಜೆಗೆ. ಪೂಜೆ ಮುಗೀತು, ದೇವರ ಅಲಂಕಾರ ಇನ್ನೂ ನಡೀತಾ ಇದೆ. ಸೊ ಹಂಗೆ ದರ್ಶನ ಮಾಡಿಕೊಂಡು ಇಲ್ಲಿ ಹೋಗ್ಬಿಟ್ಟು ನಾವು ನಿಂಬೆಹಣ್ಣು ಆರತಿ ಏನು ಮಾಡ್ಕೊಂಡಿದ್ದೀವಿ ಅದನ್ನು ಅಲ್ಲಿ ಆರತಿ ಮಾಡಿ ಈ ಜಾಗದಲ್ಲಿ ಎಲ್ಲ ಇಡ್ತಾ ಇದ್ದಾರೆ ನೋಡಿ, ಇಲ್ಲಿ ಈ ಜಾಗದಲ್ಲಿ ಇಡಬೇಕು. ಸೊ ಆರತಿ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಇದೆ ಆರತಿ ಮಾಡಿ ಇಲ್ಲಿ ನಿಂಬೆಹಣ್ಣು ದೀಪನ ಇಡ್ತೀವಿ. ಇದೇನೆಂದರೆ ಆ ಸುತ್ತ ಕೈ ತಿರುಗುತ್ತೆ, ಅದಕ್ಕೆ ಇಷ್ಟು ಜನ ಕ್ಯೂ ನಿಂತಿದ್ದಾರೆ. ಅದು ನಾವೇನು ಅಂದ್ಕೊಳ್ತೀವಿ ಅದು ಆಗುತ್ತಾ, ಬೇಗ ಆಗುತ್ತಾ, ಹೆಂಗೆ ನೋಡೋಕ್ಕೆ ಇದನ್ನು ಮಾಡಿರೋದು. ದೇವ್ರು ಬೇಗ ಆಗುತ್ತೆ, ಹೆಂಗಾಗುತ್ತೆ ಅದನ್ನು ತಿಳಿಸ್ಕೊಡೋಕ್ಕೆ ಇಲ್ಲಿ ಇದೊಂದು ಪದ್ಧತಿನ ಮಾಡ್ತಾರೆ. ಅದು ನೋಡಿ, ಕೈ ಮುಂದೆ ಹೋಗಿ ಟಚ್ ಆಗುತ್ತೆ, ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನಾವು ಅಂದ್ಕೊಂಡಿರೋ ಕೆಲಸ ಆಗುತ್ತೆ ಅಂತ. ಇಲ್ಲಿ ತಾಯಿಯ ಪಾದ ಅದು. ಸೊ ಇದು ಇಲ್ಲಿನ ವಿಶೇಷ. ಸೊ ಬನಶಂಕರಮ್ಮ ದೇವಸ್ಥಾನಕ್ಕೆ ಬಂದರೆ ಏನೋ ಪಾಸಿಟಿವ್ ಎನರ್ಜಿ ಗೈಸ್. ಇದು ನಾನು ತುಂಬ ಚಿಕ್ಕ ವಯಸ್ಸಿಂದ ನಮ್ಮಮ್ಮ ಕರ್ಕೊಂಬರ್ತಾ ಇದ್ದಿದ್ದು. ಈಗ ನಾನು ನಮ್ಮ ಯಜಮಾನ್ರ ಜೊತೆ ಬಂದಿದ್ದೀನಿ ಫಸ್ಟ್ ಟೈಮ್, ಮದುವೆ ಆದಮೇಲೆ ಬಂದಿರೋದು. ಒಂಥರ ಪಾಸಿಟಿವ್ ಆಗಿ ಏನೋ ಒಂಥರ ಖುಷಿ ಆಗ್ತಾಯಿದೆ. ನನ್ನ ತಾಯಿ ದರ್ಶನ ಮಾಡಿದ್ದು. ಬೆಂಗಳೂರಲ್ಲಿ ಪವರ್ಫುಲ್ ದೇವತೆ ಅಂತಲೇ ಹೇಳ್ಬೋದು ಬನಶಂಕರಮ್ಮ. ಅವಳನ್ನ ನಂಬಿ ಎಷ್ಟು ಜನ ಭಕ್ತಾದಿಗಳಿದ್ದೀವಿ. ಆ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಅಣ್ಣಮ್ಮ ಟೆಂಪಲ್ಗೆ ಬಂದಿದ್ದೀವಿ. ಜನ ಈಗಲೇ ಜಾಸ್ತಿ ಆಗೋರೆ. ಸೊ ಮದುವೆ ಇದೆ, ಅದಕ್ಕೆ ಜನ ಇದ್ದಾರೆ. ಬನ್ನಿ ಒಳಗೆ ಹೋಗೋಣ. ಇದ್ದಾರೆ ನೋಡಿ ಮದುವೆ ಆಗಿರೋರು, ಹೊಸ ಜೋಡಿಗಳು. ಅದಕ್ಕೆ ಸ್ವಲ್ಪ ಜನ. ಅಣ್ಣಮ್ಮ ದೇವಿ ದೇವಸ್ಥಾನದಲ್ಲಿ ಮದುವೆ ಆಗಿರೋ ಜೋಡಿ. ಸೊ ಒಳಗಡೆ ಕ್ಯೂವಲ್ಲಿ ಹೋಗಬೇಕು. ಇಲ್ಲಿ ಕ್ಯೂಗೆ ಹೋಗೋಣ. ಹೋಗ್ತಾ ಇದ್ದೀವಿ. ಕ್ಯೂವಲ್ಲಿ ಜನ ಇದ್ದಾರೆ ಸ್ವಲ್ಪ. 2 ಕಣ್ಣು ಸಾಲದು ತಾಯಿನ ಕಣ್ಣು ತುಂಬ್ಕೊಳ್ಳೋಕ್ಕೆ, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇಲ್ಲಿರುವಂಥ ಎಲ್ಲ ಮೂರ್ತಿಗಳಿಗೂ, ಉತ್ಸವ ಮೂರ್ತಿಗಳಿಗೂ ಒಂದು ನಮಸ್ಕಾರ ಮಾಡಿಕೊಂಡು
ಇಲ್ಲೊಬ್ಬರು ರೆಡಿ ಮಾಡ್ತಾ ಇದ್ದಾರೆ, ಇಲ್ಲೊಬ್ರು ದೇವ್ರು ಕರ್ಕೊಂಡು ಹೋಗೋಕ್ಕೆ. ಅದನ್ನು ನೋಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ನೂ ರೆಡಿ ಮಾಡ್ತಾ ಇದ್ದಾರೆ, ಸೊ ವೆಯ್ಟ್ ಮಾಡ್ತಾ ಇದ್ದೀವಿ ನೋಡೋಣ ಅಂತ. ನೆಕ್ಸ್ಟು ಬಂದಿದ್ದೀವಿ ಗೈಸ್ ಬಂಡಿ ಮಕ್ಕಳಮ್ಮ ದೇವಸ್ಥಾನಕ್ಕೆ. ನಾನು ಬರ್ತಿರೋದು ಫಸ್ಟ್ ಟೈಮ್. ಯಾರ್ಯಾರು ಬಂಡಿ ಮಕ್ಕಳಮ್ಮ ದೇವಸ್ಥಾನಕ್ಕೆ ಬೆಂಗಳೂರಲ್ಲಿ ಬಂದಿದ್ದೀರಾ ಕಮೆಂಟ್ ಮಾಡಿ. ನಾನು ಫಸ್ಟ್ ಟೈಮ್ ಬರ್ತಾಯಿದ್ದೀನಿ. ದೇವಸ್ಥಾನ ಹೀಗಿದೆ ಹೊರಗಡೆಯಿಂದ. ಒಳಗಡೆ ಹೋಗ್ಬೇಕು, ಹೋಗೋಣ ಬನ್ನಿ. ದೊಡ್ಡದಾಗಿ ಈಗ ಆಷಾಢ ಬೇರೆ ಅಲ್ವಾ, ಜನ ಜಾಸ್ತಿ ಇರೋದ್ರಿಂದ ಬ್ಯಾರಿಗೇಡ್ಗಳು ಈ ಥರ ಅಲಂಕಾರಗಳೆಲ್ಲ ಮಾಡಿದ್ದಾರೆ. ಸೊ ನಡೀರಿ ಒಳಗಡೆ ಹೋಗೋಣ, ದೇವ್ರು ಹೆಂಗಿದೆ ನೋಡೋಣ. ಗರ್ಭಗುಡಿಲಿ ಎಲ್ಲೂ ನಾನು ವೀಡಿಯೋ ಮಾಡೋಕ್ಕಾಗಲ್ಲ, ಗೊತ್ತಿರೋದೆಲ್ಲ ದೇವಸ್ಥಾನದಲ್ಲಿ ಎಲ್ಲೂ ವೀಡಿಯೋ ಮಾಡೋಕ್ಕೆ ಬಿಡಲ್ಲ. ಸೊ ಎಷ್ಟಾಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡಿ ನಿಮಗೆ ತೋರಿಸ್ತೀನಿ. ಚೆನ್ನಾಗ್ಬಿಟ್ಟಿದ್ದಾರೆ. ಆಲ್ರೆಡಿ ನಾವು ಇಲ್ಲಿ ಅಣ್ಣಮ್ಮ ಮತ್ತು ಬನಶಂಕರಿ ಮುಗಿಸ್ಬರೋಷ್ಟೊಳಗೆ 9:45 ಹೋಗಿದೆ. ಜನ ಇದ್ದಾರೆ ನೋಡಿ. 1 hour ಆಗ್ಬೋದು ದರ್ಶನಕ್ಕೆ. ಇಲ್ಲಿ ನೋಡಿ ಇಷ್ಟು ಜನ ಇದ್ದಾರೆ. ಒಳಗಡೆ ಇನ್ನೂ ಎಷ್ಟು ಜನ ಇದ್ದಾರೋ ಗೊತ್ತಿಲ್ಲ. ಫೇಮಸ್ ಶ್ರೀ ಬಂಡಿ ಮಹಾಕಾಳಿ ದೇವಸ್ಥಾನ ಹೀಗಿದೆ. ಲೈನಲ್ಲಿ ನಿಂತಿದ್ದೀವಿ, ಲೈನ್ ಮುಗಿಬೇಕು ಬೇಗ. ನಾವು ಅಣ್ಣಮ್ಮ ಮುಗಿಸಿ ಬಂಡಿ ಕಳಮ್ಮ ದೇವಸ್ಥಾನದಲ್ಲಿ ಲೈನಲ್ಲಿ ನಿಂತಿದ್ವಿ. ನೋಡಿದ್ರೆ ಅಣ್ಣಮ್ಮ ಬಂಡಿ ಕಳಮ್ಮ ದೇವಸ್ಥಾನ ಮುಂದೆನೇ ಬಂತು. ಯಾಕಂದರೆ ಅವರು ಬಂಡಿ ಮಕ್ಕಳಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಅಲ್ಲಿಗೆ ಬಂದಿದ್ದರು. ಒಟ್ಟಿಗೆ ಬನಶಂಕರಮ್ಮ ಮತ್ತು ಬಂಡಿ ಕಳಮ್ಮನ್ನ ಅವರು ಕರ್ಕೊಂಡೋದ್ರು. ₹100 ಲೈನು. ಸೊ ನಾವು ಟಿಕೆಟ್ ತೊಗೊಂಡು ಹೋಗ್ತಿದ್ವಿ, ತುಂಬ ಜನ. ಸೊ ಅದಕ್ಕೆ ನಾವು ಏನು ಮಾಡಿದ್ವಿ, ಟಿಕೆಟ್ ತೊಗೊಂಡ್ಬಿಟ್ವಿ. ಎಲ್ಲ ದರ್ಶನ ಎಲ್ಲ ಮುಗಿಸಿ ಪ್ರಸಾದ ತಿಂದು ಸೊ ನಾವು ಹೊರಟ್ವಿ ಗೈಸ್. ಚೆನ್ನಾಗಾಯ್ತು ದರ್ಶನ ಎಲ್ಲ. ಸಿಕ್ಕಾಪಟ್ಟೆ ಜನ, ಏನಕ್ಕಂದರೆ ಆಷಾಢ ಅಲ್ವಾ, ಜನ ಜಾಸ್ತಿ. ಇಲ್ಲೊಂದು ದೇವಸ್ಥಾನ ಇದೆ, ಯಾವುದೋ ಗೊತ್ತಿಲ್ಲ. ಹೊರಟ್ವಿ, ದರ್ಶನ ಎಲ್ಲ ಆಯಿತು ಚೆನ್ನಾಗಿ. ಸೊ ಬ್ಯಾಕ್ ಟು ಹೋಮ್. ದೇವಸ್ಥಾನದಿಂದ ಬಂದು ನಾವು ಮಲಗಿ ಎದ್ದು ಈಗ ಒಂದು ಗೇಮ್ ಚಾಲೆಂಜ್ ಮಾಡ್ತಿದ್ದೀವಿ. ಅದಕ್ಕೋಸ್ಕರ ಸ್ವಲ್ಪ ಮಜಾ ಇರಲಿ ಅಂತ ಹಾಗಲಕಾಯಿ ಜ್ಯೂಸ್ ಮಾಡಬೇಕಿತ್ತು. ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀವಿ. ಹೆಲ್ಪ್ ಮಾಡುತ್ತಿರೋರು ತೇಜಸ್ ಗೌಡ. ಹಾಂ, ಲೆಟ್ಸ್ ಪ್ರಿಪೇರ್. ನಮ್ಮ ಯಜಮಾನ್ರದ್ದು ಏನಾದ್ರು ಕುಕ್ಕಿಂಗ್ ಬ್ಲಾಗ್ ಬೇಕಂದ್ರೆ ಕಮೆಂಟ್ ಮಾಡಿ ಗೈಸ್, ಮಾಡಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ರುಬ್ತವ್ರೆ. ಸೊ ಗೈಸ್ ನಾವು ರಾಂಗ್ ಆನ್ಸರ್ ಓನ್ಲಿ ಚಾಲೆಂಜ್ ಮುಗಿಸಿ ಪಾರ್ಕಿಗೆ ಬಂದಿದ್ದೇವೆ ಇವರಿಬ್ಬರು ಡ್ಯಾನ್ಸ್ ಮಾಡ್ಸೋಕ್ಕೆ. ನೀವೇ ಹೇಳಿದ್ದಲ್ಲ ಡ್ಯಾನ್ಸ್ ಅಂತ. ಡ್ಯಾನ್ಸ್ ವಿಡಿಯೋ ಇವರ ಇನ್ಸ್ಟಾಗ್ರಾಮಲ್ಲಿ ಬರುತ್ತೆ. ಸೊ ಅದ್ರ ಪ್ರಿಪ್ರೇಷನ್ ನಡೀತಾ ಇದೆ. ಇವಾಗ ವಿಡಿಯೋಗ್ರಫಿ ಮಾಡಿ ಮನೆಗೆ ಹೋಗಬೇಕು. ಇದೊಂದು ಪಾರ್ಕ್ ಇದೆ ಅಲ್ಲ ನಮ್ಮ ಮನೆ ಹತ್ರ. ಸೊ ಬಂದಿದ್ದೀವಿ ಗೈಸ್. ಇವಳು ವಿಡಿಯೋಸ್ನೆಲ್ಲ ನೋಡಿ ನನ್ನ ಕಂಟೆಂಟ್ ಯೂಸ್ ಮಾಡ್ಕೊಳ್ತಾ ಗೈಸ್. ಇನ್ನೂ ₹1 ಪೇಮೆಂಟ್ ಕೊಟ್ಟಿಲ್ಲ ಗೈಸ್. ಹೆಂಡತಿ ಏನಾದರೂ ಪೇಮೆಂಟ್ ಕೊಡಬೇಕಾ ಗಂಡಂಗೆ ಗೈಸ್? ಏನೋ ಹೋಗ್ಬಿಡ್ತಲ್ಲ, ಹೋಯ್ತಾ? ಹೇಳಿ ಬೇಬಿ, ಏನು ಅನಿಸ್ತಾ ಇದೆ? ಏನು ಅನಿಸ್ತಾ ಇಲ್ಲ, ಥರ ತಣ್ಣಗಿದೆ. ಅಳಿಸ್ಲೆಂಡಿದೆ ಬೇಬಿ. ವಾ, ಆವಾಗಿಂದ ನೋಡೇ ಇಲ್ವಾ? ನಾನು ಇವಾಗ ತಲೆ ಎದ್ದಿದ್ದು. ಇಲ್ಲಿದೆ ಗೈಸ್ ಅಳಸ್ಲೆಣ್ಣು. ವಾವ್ ಅಂತವ್ರೆ. ಐ ಡೋಂಟ್ ಲೈಕ್ ಅಳಸ್ಲೆಣ್ಣು, ನನಗಿಷ್ಟ ಇಲ್ಲ. ಕತ್ತೆಗೆ ಏನು ಗೊತ್ತಿದೆ? ಪಾಪ ಟ್ರೈ ಮಾಡ್ತಾವ್ರೆ, ಚೆನ್ನಾಗಿ ಮಾಡ್ತಾವ್ರೆ. ಕ್ಯಾಮ್ರಾಮನ್ ಮನು ಜೊತೆ ಯೂಟ್ಯೂಬರ್ ಪ್ರಿಯಾ. ಎಸ್, ಮುಗೀತಾ? ಮಾಡ್ತಾ ಇದ್ದೀರಾ? ಗೈಸ್ ಸುಂಕುತ್ ಕಟ್ಟೆ ಹುಚ್ಚಿ ಇವಳು. ನಿಜ, ನೀನು ಅದೇನೆ ಹುಚ್ಚಿ ಹಿಡ್ದಂಗೆ ಆಡ್ತಾ. ಗೈಸ್ ನಾವು ಇದಕ್ಕೆ ಬಂದಿದ್ದೀವಿ. ಈಗ ಸ್ಟಾರ್ಟ್ ಮಾಡ್ತಾರೆ ನೋಡಿ ಇವ್ರು ಒಂದೊಂದೇ ಆಡೋಕ್ಕೆ. ಇವರೊಬ್ಬರು ಸ್ಟಾರ್ಟ್ ಮಾಡೋರು. ಈಗ ಇಲ್ಲೊಬ್ಳು ಸುಂದರಿ ಸ್ಟಾರ್ಟ್ ಮಾಡೋಳೆ. ನಮ್ಗೆ ಇದೊಂದು ಟೈಮ್ ಪಾಸ್ ಆಗೈತೆ ಅವ್ರು ರೀಲ್ಸ್ ಮಾಡಿ ಮುಗಿಸೋವರೆಗೂ. ನೋಡೋಣ, ಕೌಂಟ್ ಮಾಡ್ತೀನಿ ಎಷ್ಟೊತ್ತು ಮಾಡ್ತೀಯ ಅಂತ. ಹಾಂ, ಬರಲಿ. ಸೊ ಗೈಸ್ ಇವರು ರೀಲ್ಸ್ನ ಕಂಪ್ಲೀಟ್ ಮಾಡಿದ್ದಾರೆ ಆಫ್ಟರ್ ಸೋ ಲಾಂಗ್ ಟೈಮ್. ಮುಗೀತಾ? ಸ್ಯಾಟಿಸ್ಫೈ? ನಾನು
ಮುಗೀತು. ಒಂದು ರೀಲ್ ಮಾಡ್ಕೊಂಡು ಇವಾಗ ಬ್ಯಾಕ್ ಟು ಹೋಮ್ ಹೋಗುವ. ಹೋಯ್ತಾ ಇದ್ವಿ. ಮಳೆ ಭಾವನೊಂದು ಗೈಸ್ ಪಾರ್ಟಿ ಬಂದ್ಬಿಟ್ಟು ಜಲಾಟದಲ್ಲಿ ಯಾರು ಯೂಟ್ಯೂಬ್ ಬ್ಲಾಗ್ ಮಾಡ್ತಾರೋ ಹೋಯ್ತಾರಲ್ಲೇ ಹೋಯ್ತಾರೆ. ಆಯ್ತು ನಿನ್ನೆ ತೋರಿಸ್ತೀನಿ. ಏನು ಹೇಳು ಮಾಡ್ತಾ ಇದ್ರೆ ಈಗ ಬದಲ್ ಕೈಯ ಗೈಸ್ ಇವಳು ಯಾವುದೋ ಒಂದು ಹಿಡ್ಕೊಂಡು ಇವಾಗ ಅದಕ್ಕೆ ನಾವು ಫುಲ್ಲು ಸಾಂಗ್ ಹೇಳಿ 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 ಅವಳನ್ನೇ ನಗಿಸ್ತೀವಿ ಅಷ್ಟೇ. ಬಂದಿದ್ದು BMP ಪಾರ್ಕಲ್ಲೆಲ್ಲ ಸಿಪೆಂಟ್ ಕಿತ್ಕೊಂಡು ತಿನ್ನೋದೆ. ಬನ್ನಿ ಗೈಸ್ ಸಿಬೆ ಅಂತೀನಿ ಗೈಸ್ ಅದಿನ್ನೂ ಚಿಕ್ಕದು ಅದು ಕಿತ್ಕೊಂಡು ಹೋಗುವ. ಬನ್ನಿ ಗೈಸ್. ನಾನು ಹಂಗೆ ಸುಮ್ಮನೆ ತಿನ್ನೋಳು. ಅವಳು ಹೆಂಗೆ ಹೇಳ್ಕತ್ತವಳೆ ಅಂದರೆ ನಮ್ಮ ಗ್ರೂಪಲ್ಲಿ ಓದ್ಲಾ ಇದು ಯಾವುದೋ ಇಲ್ಲೇ ತಿಂತದ್ದು ಇಲ್ಲೇ ಉಂಟದ್ದು ಇಲ್ಲೇ ಮಲಿಕದ್ದು. ಸ್ವಲ್ಪನೇ ನಾಚಿಕೆ ಮಾನ ಮರ್ಯಾದೆ ಇಲ್ಲವೇ ಇಲ್ಲ ಕೊಡಿಸ್ತಾಳೆ. ನೆಕ್ಸ್ಟ್ ಟೈಮ್ ಕೊಡ್ಸಲ್ವಲ್ಲ. ಚಿನ್ನು ರೆಡಿ ಅವಳೆ ಗೈಸ್ ಬುಲೆಟ್ ಓಡ್ಸಕ್ಕೆ. ನೋಡೋಣ ಹೆಂಗೆ ಓಡಿಸ್ತಾಳೆ ಇವಾಗ. ಒಂದು ರೌಂಡ್ ಬರ್ತೀನಿ ಅಂತ ಹೇಳ್ತಾವಳೆ. ನಮ್ಮ ತೇಜು ಕೊಡ್ತಾ ಇರೋದೇ ಹೆಚ್ಚು. ನಿಜ ಚಿನ್ನು ಬೇಬಿ ಹಿಂದೆ ಹೋಗ್ಬಿಡ್ತೀಯ ನೋಡು ಅವಳ ಜೊತೆ. ಗೈಸ್ ಒಯ್ತಾವಳೆ ಬುಲೆಟ್ ತಗೊಂಡು. ಆ ಕಡೆಯಿಂದ ಹಿಂಗೆ ಬರಲಪ್ಪ ದೇವ್ರೆ. ಪರವಾಗಿಲ್ಲ ಗೈಸ್ ಓಡಿಸ್ತಾಳೆ. ಒಯ್ತಾವಳೆ ನೋಡೋಣ. ನಮ್ಮ ಯಜಮಾನ್ರಿಗೆ ಆ ಕಡೆಯಿಂದ ಗಾಡಿ ಬರೋ ಗಂಟ ಸಮಾಧಾನ ಇಲ್ಲ. ಗೈಸ್ ಓಡಿಸ್ತಾವಳೆ ಗೈಸ್. ಸಖತ್ತಾಗಿ ಓಡಿಸ್ತಾವಳೆ. ಬತ್ತಾವಳೆ ಗೈಸ್ ಕಾಣಿಸ್ತಾ ಐತೆ. ಈಗ ಹಿಂಗೆ ಬತ್ತಾಳೋ ಇಲ್ಲ ವಾಪಸ್ ಹಂಗೆ ತಿರ್ಕೊಂಡ್ ಬತ್ತಾಳೋ ಗೊತ್ತಿಲ್ಲ. ಇಲ್ಲ ಬತ್ತಾವಳೆ ಕಣೆ ಅಲ್ಲೆಲ್ಲ ತಿರ್ಗಿಸ್ಕೊಂಡ್ ಬಂದವಳಲ್ಲ. ಗೊತ್ತಾಯ್ತು ಗೈಸ್ ಸೌಂಡ್ ಕೇಳಿಸ್ತಾ ಐತೆ ಬುಲೆಟ್ದು. ಬಂದ್ಲು ಗೈಸ್ ರೌಡಿ ಬೇಬಿ. ಓ ಬುಲೆಟ್ ರಾಣಿ ಕಿ ಜೈ. ಬಂದ್ಲು. ವಾವ್ ಸೂಪರ್ ಗೈಸ್ ನಾವು ಇಷ್ಟು ದಿವಸ ಊಟ ತಳಿ ನೋಡಿದ್ವಿ ನೋಡಿ ಐಸ್ ಕ್ರೀಮ್ ತಾಲಿ. ಸೊ ಡಿಫ್ರೆಂಟ್ ಆಗಿದೆ ಅಂತ ಇದು ಆರ್ಡ್ರ್ ಮಾಡಿ ನಾವು ಇವಾಗ ತಿನ್ನೋಕೆ ಬಂದಿದ್ದೇವೆ. ಫೋಟೋ ಸ್ನ್ಯಾಪಲ್ಲಿ ಬಿಸಿ ಇದ್ದಾರೆ. ಎಲ್ಲ ಎಂಜಾಯ್ ಮಾಡ್ತಾರೆ ಗೈಸ್. ತಟ್ಟೆ ನೋಡಿ 2 ನಿಮಿಷಕ್ಕೆ ಖಾಲಿ. ನೀವು 4 ಐಸ್ ಕ್ರೀಮ್ ಬಿಟ್ರೆ ಹೆಂಗಿದೆ ಹೇಳಿ. ಎಂಜಾಯ್ ಜಲೆಟೋ ಅಂತ ನೇಮು ಚಂದ್ರ ಲೇಔಟಲ್ಲಿ ಸಕ್ಕತ್ತಾಗಿದೆ. ಹಾಂ ಥ್ಯಾಂಕ್ ಯು. ಏನು ಅನಿಸ್ತು? ನಾನು ನೋಡಿ ನೋಡಿ ಗೈಸ್ ಬಾಟ್ಲಿ ಬಿಡಂಗಿಲ್ಲ. ಬಕಾಸುರಿ ಎಲ್ಲ ಆಕ್ಚುಲಿ ಡಸ್ಟ್ಬಿನ್ ನೋಡು. ಮರ್ಯಾದೆ ಇದೆಯಾ? ಹೆಂಗಿತ್ತು? ಚೆನ್ನಾಗಿದೆ. ಇದು ನಮ್ಮ ಗ್ಯಾಂಗ್ನ ಅಭಿಪ್ರಾಯ. ನೆಕ್ಸ್ಟ್ ಇನ್ನೊಂದು ಆರ್ಡ್ರ್ ಮಾಡಿದ್ದೀವಿ. ಬರಬೇಕು ಬಾಯ್. ಗೈಸ್ ಇದು ಗೈಸ್ ರೀಲ್ಸರ್ ಮಾಡೋ ಸ್ಟಾರ್ಗಳದ್ದು ಮಿಮಿಕ್ರಿ ಮಾಡ್ತಾವ್ರೆ. ಚೆನ್ನಾಗಿತ್ತು. ಚೀಸ್ ಲೋಡೆಡ್ ನಾಚಸ್ ಅಂತೆ ಗೈಸ್ ಇದು. ನೆಕ್ಸ್ಟ್ ಆರ್ಡ್ರ್ ಮಾಡಿರೋ ನಾವು ಇದನ್ನೇ. ಸೊ ಸ್ನ್ಯಾಪ್ ನಡೀತಾ ಇದೆ. ಇನ್ನೊಂದು 2 ನಿಮಿಷ ಬಿಟ್ಟರೆ ಈ ತಟ್ಟೆ ಖಾಲಿ. ಹೀಗೆ ನನ್ನ ಡೇನ ಎಂಜಾಯ್ ಮಾಡ್ತಾ ದೇವಸ್ಥಾನಕ್ಕೆ ಹೋಗಿ ಫ್ರೆಂಡ್ಸ್ ಜೊತೆ ಎಲ್ಲ ಹೊರಗಡೆ ಹೋಗಿ ತಿಂದು ಉಂಡು ನನ್ನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಇದು ನನ್ನ ಡೇ ಇನ್ ಮೈ ಲೈಫ್ ವ್ಲಾಗ್ ಆಗಿತ್ತು. ಹೀಗೆ ಹೊಸ ಕಂಟೆಂಟ್ಗಳಿಗಾಗಿ ನನ್ನ ಚಾನಲ್ನ ಯಾರು ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.